Now let us turn to Acts chapter 19. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. Now we see ಇಲ್ಲಿ ನಾವು ನೋಡ್ತೇವೆ Paul in Ephesus. ಪೌಲನು ಎಫೆಸದಲ್ಲಿರುವಂತದ್ದನ್ನ. Now Ephesus was a very idolatrous city. ಎಫೆಸ ಪಟ್ಟಣವು ಬಹಳ ವಿಗ್ರಹಾರಾಧನೆಯಿಂದ ತುಂಬಲ್ಪಟ್ಟಂತ ಪಟ್ಟಣವಾಗಿತ್ತು. Wherever the blood of Jesus Christ is preached, ಎಲ್ಲೇ ಆಗಲಿ ಯೇಸು ಕ್ರಿಸ್ತನ ರಕ್ತವು ಪ್ರಸಂಗಿಸಲ್ಪಡುವಾಗ the demons run away. ದೆವ್ವಗಳು ಓಡಿ ಹೋಗುತ್ತವೆ. When I was a boy, still an unconverted boy, ಮತ್ತು ನಾನು ಇನ್ನೂ ರಕ್ಷಣೆಗೆ ಬರದೇ ಇರುವಂತ ಒಬ್ಬ ಹುಡುಗನಾಗಿದ್ದಾಗ I saw one of the first converts in the revival which broke out in my father's life. ನಮ್ಮ ತಂದೆಯ ಕಾಲದಲ್ಲಿ ಉಜ್ಜೀವವು ಬಂದಿತ್ತು. ಆ ಸಮಯದಲ್ಲಿ The whole church was weeping, confessing their sins. ಆ ಉಜ್ಜೀವನದಲ್ಲಿ ಇಡೀ ಸಭೆಯು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅಳುತ್ತಾ ಇದ್ದರು. There were communists there. ಅಲ್ಲಿ ಸಮತಾವಾದಿಗಳಿದ್ದರು. And there were those that had threatened to kill the missionary, an American. ಇಲ್ಲಿ ಅಮೆರಿಕದಲ್ಲಿ ಮಿಷನರಿಗಳನ್ನು ಕೊಲ್ಲುವುದಕ್ಕೆ ಒಂದು ಭಯವನ್ನು ಹಾಕಿದ್ದರು. They actually set fire to his tent. ಮತ್ತು ಅವರಿರುವಂತ ಗುಡಾರದಲ್ಲಿ ಬೆಂಕಿಯನ್ನು ಹಾಕಿದ್ದರು. One catechist, a mission worker, came there. ಒಬ್ಬ ಮಿಷನರಿ ಅಲ್ಲಿ ಬಂದರು. He was an alcoholic. ಅಲ್ಲಿ ಅವರು ಕುಡುಕರಾಗಿದ್ದರು. And very unclean, adulterous man. ಮತ್ತು ಬಹಳ ವ್ಯಭಿಚಾರದಲ್ಲಿ ಹೀನ ಸ್ಥಿತಿಯಲ್ಲಿ ಅದು ಬಿದ್ದಂತ ವ್ಯಕ್ತಿ. When he saw the atmosphere and everyone repenting and confessing their sins with tears, ಎಲ್ಲರೂ ತಮ್ಮ ಅಳುತ್ತಾ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿರುವಂತ ಅಂಥ ವಾತಾವರಣದಲ್ಲಿ he found his own heart very hard. ಮತ್ತು ತನ್ನ ಹೃದಯವನ್ನೇ ಅವರು ಕಂಡುಕೊಂಡರು. My dad prayed for him. ನನ್ನ ತಂದೆ ಅವರಿಗೋಸ್ಕರ ಪ್ರಾರ್ಥಿಸಿದರು. The meetings closed. ಮತ್ತು ಆ ಕೂಟವು ಮುಕ್ತಾಯವಾಯಿತು. This man on his way back, ಈ ಮನುಷ್ಯನು ಆತನು ಹಿಂತಿರುಗುವಾಗ he was a smoker of heavy tobacco from the age of 5 years. 5 ವರ್ಷದಿಂದ ತಂಬಾಕನ್ನು ಸೇವಿಸಿದಂತ ವ್ಯಕ್ತಿ ಈತನಾಗಿದ್ದನು. And he purchased some very strong tobacco. ಮತ್ತು ಬಹಳ ದೊಡ್ಡದಾದಂತ ಒಂದು ಗಟ್ಟಿಯಾದ ತಂಬಾಕನ್ನು ಕೊಂಡುಕೊಂಡಿದ್ದನು ಆತನು. And he said, I am going to smoke and keep awake and pray. ಮತ್ತು ಅವರು ಹೇಳಿದ್ರು, ನಾನು ಈ ತಂಬಾಕನ್ನು ಸೇವಿಸುತ್ತಾ ರಾತ್ರಿ ಎಲ್ಲ ಎಚ್ಚರ ಇದ್ದು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ್ರು. Completely darkened in his understanding. ತಮ್ಮ ಯೋಚನೆಯಲ್ಲಿ ಬಹಳ ಶೂನ್ಯವಾಗಿದ್ದರು. So he got himself a nice big cigar, put it there, ಅದು ದೊಡ್ಡ ಒಂದು ಧೂಮಪಾನ ಸಿಗರೇಟ್ ಅನ್ನು ತೆಗೆದುಕೊಂಡು ತನ್ನ ಬಾಯಲ್ಲಿ and he began to pray. ಮತ್ತು ಆತನು ಪ್ರಾರ್ಥನೆ ಮಾಡ್ತಾ ಪ್ರಾರಂಭಿಸಿದ. And the hand of God came upon him. ಮತ್ತು ದೇವರ ಹಸ್ತವು ಆತನ ಮೇಲೆ ಬಂದಿತು. And he was weeping. ಆತನು ಅಳುತ್ತಾ ಇದ್ದನಲ್ಲಿ. This alcoholic was transformed. ಈ ಒಂದು ಕುಡುಕನು ಅಲ್ಲಿ ಬದಲಾವಣೆ ಹೊಂದಿದ. From the next day, miracles began to take place in his life. ಮಾರನೇ ದಿನದಿಂದ ಅದ್ಭುತಗಳು ಅಲ್ಲಿ ಜರುಗುವುದಕ್ಕೆ ಪ್ರಾರಂಭಿಸಿದವು. He did not read print. He could not read print for about 12 years. 12 ವರ್ಷಗಳಿಂದ ಆತನಿಗೆ ಬರವಣಿಗೆಗಳನ್ನು ಓದಲಿಕ್ಕೆ ಆಗ್ತಾ ಇದ್ದಿಲ್ಲ. Could not read print. ಆತನಿಗೆ ಬರೆದನ್ನು ಓದಕ್ಕೆ ಆಗ್ತಾ ಇದ್ದಿಲ್ಲ. But God opened his eyes. He began to read the Bible. ಆದರೆ ದೇವರು ಆತನ ಕಣ್ಣನ್ನು ತೆರೆದರು, ಬೈಬಲ್ ಅನ್ನು ಆತನು ಓದುವುದಕ್ಕೆ ಪ್ರಾರಂಭಿಸಿದ. God showed him Mark 2:5. ದೇವರು ಆತನಿಗೆ ಮಾರ್ಕ 2:5 ವಾಕ್ಯವನ್ನು ತೋರಿಸಿದರು. Son, your sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು. Then all kinds of real miracles, including raising the dead, began to take place. ಎಲ್ಲ ಅದ್ಭುತಗಳು ಅಂದ್ರೆ ಸತ್ತವರನ್ನು ಎಬ್ಬಿಸುವಂತ ಅದ್ಭುತಗಳು ಸಹ ಅಲ್ಲಿ ಜರುಗುವುದಕ್ಕೆ And people began to throw away their idols. ಮತ್ತು ಜನರು ತಮ್ಮ ಪ್ರತಿಮೆಗಳನ್ನು ಬಿಸಾಕುವುದಕ್ಕೆ ಪ್ರಾರಂಭಿಸಿದರು. A man who was worshipping a cobra, feeding it every day, killed it. And turned to Christ. ಮತ್ತು ಒಬ್ಬ ಮನುಷ್ಯನು ಈ ನಾಗರ ಹಾವನ್ನು ಆತನು ಪೂಜೆ ಮಾಡುತ್ತಿದ್ದನು ಅಂತ ಹಾವನ್ನು ಆತನು ಕೊಂದು ಹಾಕಿದ. Now in the 19th chapter of Acts, ಮತ್ತು ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ Paul had a great battle with
powers of darkness. ಮತ್ತು ಪೌಲನಿಗೆ ಅಂಧಕಾರದ ಶಕ್ತಿಯೊಡನೆ ಬಹಳ ಹೋರಾಟವನ್ನು ಆತನು ಮಾಡಿದನು. The Bible tells us we wrestle not against flesh and blood, ಬೈಬಲ್ ಹೇಳ್ತದೆ ನಾವು ರಕ್ತ ಮಾಂಸಗಳ ಮಾತ್ರ ಸಂಗಡ ಹೋರಾಡುವುದಿಲ್ಲ, but against these powers of darkness. ಆದರೆ ಅಂಧಕಾರ ಶಕ್ತಿಗಳ ಮೇಲೆ ಅವುಗಳ ದೊರೆತನಗಳ ಮೇಲೆ ನಾವು ಹೋರಾಡುತ್ತೇವೆ ಎಂದು. And wickedness in high ಮತ್ತು places. ಅಂತರ್ಲೋಕದಲ್ಲಿರುವಂತಹ ದುಷ್ಟ ಕಾರ್ಯಗಳೊಂದಿಗೆ. So my dear friends, ಆದ್ರಿಂದ ನನ್ನ ಸ್ನೇಹಿತರೆ, our fight today here is against these powers of darkness. ನಮ್ಮ ಹೋರಾಟವು ಈ ರಾತ್ರಿಯಲ್ಲಿ ಈ ಒಂದು ಅಂಧಕಾರ ಶಕ್ತಿಗಳ ಮೇಲೆ ಆಗಿರುತ್ತದೆ. Now in the 13th verse, this is what you read. ಮತ್ತು 13ನೇ ವಚನದಲ್ಲಿ ಇದನ್ನೇ ನೀವು ನೋಡುತ್ತೀರಾ. Then certain of the vagabond Jews, exorcists, took upon them to call over them which had evil spirits the name of the Lord Jesus, saying, We adjure you by Jesus whom Paul preacheth. 19th chapter of Acts, 13th verse. ಆಗ ದೆವ್ವ ಬಿಡಿಸುವವರಾಗಿ ದೇಶ ಸಂಚಾರ ಮಾಡುತ್ತಿದ್ದ ಯಹೂದ್ಯರಲ್ಲಿ ಕೆಲವರು ದುರಾತ್ಮ ಹಿಡಿದವರಿಗೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ನಾವು ನಿಮಗೆ ಹೇಳುತ್ತೇವೆ ಎಂದು ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. Here were 7 men of the chief priest. ಇಲ್ಲಿ ಸುಮಾರು ಆ ಯಾಜಕನಿಗೆ 7 ಮನುಷ್ಯರಿದ್ದರು. And they were trying to cast out evil spirits. ಮತ್ತು ಆ 7 ಮನುಷ್ಯರು ದೆವ್ವವನ್ನು ಓಡಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದರು. Now these evil spirits have ruled areas in a special way. ಈ ದುರಾತ್ಮಗಳು ಕೆಲವು ಭಾಗಗಳನ್ನು ಒಂದು ವಿಶೇಷ ರೀತಿಯಲ್ಲಿ ಆಳಿದ್ದವು. You know, the demons in the man in the Gadarene said, Please don't send us out of this country. ಮತ್ತು ಆ ದೆವ್ವ ಹಿಡಿದಂತ ಮನುಷ್ಯರು ಯೇಸುವನ್ನು ಕೇಳಿಕೊಂಡರು, ನಮ್ಮನ್ನ ಇಲ್ಲಿಂದ ಕಳುಹಿಸಬೇಡ ಅಂತ. I think there are many demons here in this part which are saying, Oh, don't send us out of this country. We want to kill more people. ಮತ್ತು ಇಲ್ಲಿ ಸಹ ಈ ದುರಾತ್ಮ ಹಿಡಿದಂತವರು ಅವ್ರು ಕೇಳ್ತಾ ಇದ್ದಾರೆ, ನಮ್ಮನ್ನು ಈ ಸ್ಥಳದಿಂದ ಹೊರಡಿಸಬೇಡ್ರಿ, ದೇಶದಲ್ಲಿ ನಾವು ಇನ್ನೂ ಜನರನ್ನ ಕೊಲ್ಲಬೇಕಂತ ಇದ್ದೇವೆ ಅಂತ ಕೇಳಿಕೊಂಡ್ರಿ ನಾವು. How do you recognize the devil? ಈ ದೆವ್ವವನ್ನು ನೀವು ಹೇಗೆ ಗುರುತಿಡಿಯುತ್ತೀರಾ? John 10:10 says, ಯೋಹಾನ 10:10 ಹೇಳುತ್ತದೆ, The devil cometh to destroy, to steal, to kill, and to destroy. ಸೈತಾನನ ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ ಬರುತ್ತಾನೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. How sad. ಎಷ್ಟು ದುಃಖಕರ. You know, the devil is stealing some of your fathers. ಮತ್ತು ನಿಮಗೆ ಗೊತ್ತಾ, ಈ ದೆವ್ವಗಳು ಬಂದು ನಿಮ್ಮ ತಂದೆಯನ್ನ ಕದ್ದುಕೊಳ್ತಾ ಇದ್ದಾವೆ ನಿಮ್ಮಿಂದ. I had a wonderful father. ನನಗೆ ಒಂದು ಸುಂದರವಾದಂತಹ ತಂದೆ ಇದ್ದನು. One day he saw me in a very critical condition. ಒಮ್ಮೆ ನನ್ನನ್ನು ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ ಆತನು ನೋಡಿದನು. When he came back, the Lord had warned him when he was in a campaign that I was very sick, and he came back. ಒಂದು ಕ್ಯಾಂಪೇನ್ನಲ್ಲಿ ಅವರು ಇರುವಾಗ ದೇವರು ಆತನಿಗೆ ತೋರಿಸಿ ಹೇಳಿದರು, ನಾನು ಬಹಳ ಕಷ್ಟದಲ್ಲಿದ್ದೇನೆ ಅಂತ. I was dying of malaria. ನಾನು ಮಲೇರಿಯಾದಿಂದ ಸತ್ತು ಹೋಗುವಂತ I ಸ್ಥಿತಿಯಲ್ಲಿದ್ದೆ. was almost losing my mind. ನನಗಿರುವಂತ ಮೆದುಳಿನಲ್ಲಿರುವಂತ ಎಲ್ಲ ಶಕ್ತಿಯನ್ನು But ಕಳೆದುಕೊಂಡೆ. my father, ಆದರೆ ನನ್ನ ತಂದೆ, he said to me, Is there any disobedience? Is there something which is hindering God in your life? ನಿನ್ನಲ್ಲಿ ಯಾವುದಾದ್ರೂ ಅವಿಧೇಯತೆ ಇದೆಯಾ? ದೇವರ ಶಕ್ತಿಯನ್ನು ತಡೆಯುತ್ತಾ ಇರುವಂತ ಅವಿಧೇಯತೆ ನಿನ್ನೊಳಗೆ ಯಾವುದಾದ್ರೂ ಇದೆಯಾ ಅಂತ ನನ್ನ ಕೇಳಿದರು. Yes, I said, yes, Daddy. ನಾನು ಹೇಳಿದೆ, ಹೌದು ಅಪ್ಪ ಅಂತ. I have kind of been thinking of a particular girl. ನಾನು ಒಂದು ಹುಡುಗಿಯ ಕುರಿತಾಗಿ ಬಹಳ ಯೋಚನೆ ಮಾಡ್ತಾ ಇದ್ದೇನೆ. My father said, ನನ್ನ ತಂದೆ ಆಗ ಹೇಳಿದರು, Put it away ಅದನ್ನು ತೆಗೆದು ಹಾಕು and make a promise to God.
that you will not have anything more to do in this matter. ಮತ್ತು ಈ ಒಂದು ವಿಚಾರದಲ್ಲಿ ನೀನು ನಿನಗೆ ಏನು ಸಂಬಂಧವಿಲ್ಲ ಎಂಬುದಾಗಿ ನಾನು ದೇವರೊಂದಿಗೆ ವಾಗ್ದಾನ ಮಾಡು ಅಂತ ಹೇಳಿದರು. And he prayed for me. ಆಗ ಅವರು ನನಗೋಸ್ಕರ ಪ್ರಾರ್ಥಿಸಿದರು. I was healed. ನಾನು ಸ್ವಸ್ಥಗೊಂಡೆನು. I was a cricket player and a hockey player. ನಾನು ಕ್ರಿಕೆಟ್ ಅನ್ನು ಆಡ್ತಾ ಇದ್ದೆ, ಹಾಕಿಯನ್ನು ಸಹ ಆಡ್ತಾ ಇದ್ದೆ, And ಆಟಗಾರನಾಗಿದ್ದೆ. you know, when you exert yourself in matches, malaria comes back. ನೀವು ಮತ್ತು ಆ ಮ್ಯಾಚ್ ನಿಂದ ನೀವು ಹೊರಗೆ ಹಾಕಿದಾಗ ಮಲೇರಿಯಾ ಮತ್ತೆ ಹಿಂತಿರುಗಿ ಬರ್ತದೆ. I had no medication. I was healed. ನನಗೆ ಯಾವ ಒಂದು ಔಷಧಿಗಳಿಲ್ಲದೆ ನಾನು ಗುಣವಾದೆನು. What kind of father? A praying father. ಮತ್ತು ಎಂಥ ಒಂದು ಪ್ರಾರ್ಥನೆ ಮಾಡುವಂತ ತಂದೆ ನನಗಿದ್ದ. Praying father. ಪ್ರಾರ್ಥನೆ ಮಾಡುವಂತ ತಂದೆ. Praying mother. ಪ್ರಾರ್ಥನೆ ಮಾಡುವಂತ ತಾಯಿ. The night when I was repenting, my mother was kneeling with me till 2 o'clock in the morning. ನಾನು ಪಶ್ಚಾತ್ತಾಪ ಪಡುವಂತ ಆ ಒಂದು ರಾತ್ರಿಯಲ್ಲಿ ನನ್ನ ತಾಯಿಯು ಸಹ ರಾತ್ರಿ ಸುಮಾರು 2 ಗಂಟೆವರೆಗೆ ನನ್ನ ಸಂಗಡ ಪ್ರಾರ್ಥನೆ ಮಾಡ್ತಾ ಇದ್ರು. And next day till midnight. ಮತ್ತು ಮಾರನೇ ದಿನ Till God spoke to me. ದೇವರು ನನಗೆ ಮಾತನಾಡುವವರೆಗೂ. Praying mother. ಪ್ರಾರ್ಥನೆ ಮಾಡುವಂತ ತಾಯಿ. Praying mother. ಪ್ರಾರ್ಥನೆ ಮಾಡುವಂತ ತಾಯಿ. Listen, my friend. ಪ್ರಿಯ ಸ್ನೇಹಿತರೆ, The ಕೇಳಿಸಿಕೊಳ್ಳ್ರಿ. devil is using alcoholism to rob you of your father. ಈ ಸೈತಾನನು ಮದ್ಯಪಾನವನ್ನ ನಿಮ್ಮ ತಂದೆಯನ್ನು ನಿಮ್ಮಿಂದ ಕಿತ್ತುಕೊಳ್ಳುವುದಕ್ಕಾಗಿ ಉಪಯೋಗಿಸುತ್ತಾ ಇದ್ದಾನೆ. Of your brothers. ನಿಮ್ಮ ಸಹೋದರರನ್ನ ಕಿತ್ತುಕೊಳ್ಳುವುದಕ್ಕಾಗಿ. Of your husband. ನಿಮ್ಮ ಗಂಡಂದರನ್ನ ಕಿತ್ತುಕೊಳ್ಳುವುದಕ್ಕಾಗಿ. The thief cometh not but for to steal, to kill and to destroy. ಸೈತಾನನು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ ಬರುತ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರುವುದಿಲ್ಲ. So what is happening here? ಇಲ್ಲಿ ಏನಾಗುತ್ತಾ ಇದೆ? So much destruction. ಎಷ್ಟೋ ಒಂದು ನಾಶಗಳಾಗ್ತಾ ಇದ್ದಾವೆ. You know, in some places people say, ಮತ್ತು ಕೆಲವೊಂದು ಸ್ಥಳಗಳಲ್ಲಿ ಜನರು ಹೇಳ್ತಾರೆ, almost every family here has suffered. ಮತ್ತು ಇಲ್ಲಿರುವಂತಹ ಎಲ್ಲಾ ಕುಟುಂಬಗಳು ಸುಮಾರು ಅವು ಕಷ್ಟಕ್ಕೆ ಒಳಗಾಗಿವೆ. Someone has been killed in the family. ಕುಟುಂಬದಲ್ಲಿ ಯಾರೋ ಒಬ್ಬರು ಕೊಲೆಗೆ ಒಳಗಾಗಿದ್ದಾರೆ. Who is that killer? ಯಾರ ಕೊಂದಿರುವಂತ ವ್ಯಕ್ತಿ The ಯಾರು? devil ಸೈತಾನನು robs, steals you of your life, your joy, and destroys you, kills you. ಸೈತಾನನು ಕದ್ದುಕೊಳ್ಳುತ್ತಾನೆ, ಹಾಳು ಮಾಡುತ್ತಾನೆ, ನಿಮ್ಮ ಶಾಂತಿಯನ್ನು ತೆಗೆದುಕೊಂಡು ನಂತರ ನಿಮ್ಮನ್ನು ನಾಶ ಮಾಡುತ್ತಾನೆ. So when these 7 sons said to these demon possessed person, ಮತ್ತು ಸ್ಕೀವನ ಮಕ್ಕಳು ಈ ದುರಾತ್ಮ ಮಾಡಿದಂತ ವ್ಯಕ್ತಿಗಳಿಗೆ ಹೇಳಿದಾಗ, by the name of Jesus, ಯೇಸುವಿನ ನಾಮದಲ್ಲಿ, whom Paul is preaching, ಪೌಲನು ಪ್ರಸಂಗಿಸುವಂತ ಈ ಯೇಸುವಿನ ನಾಮದಲ್ಲಿ, we adjure you to get out. ನಿನಗೆ ಆಜ್ಞೆ ಕೊಡುತ್ತೇವೆ, ಹೊರಟು ಹೋಗು ಅಂತ. What did the devils reply? ಮತ್ತು ಆ ದೆವ್ವಗಳು ಏನು ಹೇಳಿದವು ಪ್ರತಿಕ್ರಿಯೆಯಾಗಿ, ಪ್ರತ್ಯುತ್ತರವಾಗಿ? The devils replied in 15th verse, Jesus I know, Paul I know, but who are you? ಪ್ರತ್ಯುತ್ತರವಾಗಿ ಈ ರೀತಿಯಾಗಿ ಹೇಳಿದವು, ಅವರು ಹೇಳಿದರು, ಯೇಸುವನ್ನು ಬಲ್ಲೆನು, ಪೌಲನನ್ನು ಬಲ್ಲೆವು, ಆದರೆ ನೀವು ಯಾರು ಅಂತ. That's what the devils in hell are saying today. ಮತ್ತು ಈ ದಿನದಲ್ಲಿ ನರಕದಲ್ಲಿರುವಂತ ದೆವ್ವಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾವೆ. The devil is having a little picnic, you know, a little jubilee in heaven, in hell. ನರಕದಲ್ಲಿ ಈ ದೆವ್ವಗಳೆಲ್ಲ ಸೇರಿ ಒಂದು ಪಿಕ್ನಿಕ್ ಮಾಡ್ತಿದ್ದಾವೆ, ಒಂದು ಆಚರಣೆ ಮಾಡ್ತಾ ಇದ್ದಾವೆ. I will get these people to sing. ಮತ್ತು ನಾನು ಇವರನ್ನು ಹಾಡುವಂತೆ ಮಾಡ್ತೇನೆ ಅಂತ. I will get them to dance. ಮತ್ತು ಅವರನ್ನು ನಾಟ್ಯವಾಡುವಂತೆ ಮಾಡ್ತೇನೆ. I will get them to get excited about ಮತ್ತು music. ಈ ಒಂದು ಸಂಗೀತದಿಂದ ಅವರು ಉತ್ಸಾಹವಾಗುವಂತೆ ನಾನು ಮಾಡ್ತೇನೆ ಅಂತ. But I will hold them as my slave. ಮತ್ತು ಆಗ ಅವ್ರು ಹೇಳ್ತಾರೆ, ಅವರು ನನ್ನನ್ನು ಬಾನಿಸರನಾಗಿ ಮಾಡ್ತೇನೆ ಅಂತ. With the bands of the flesh. ಈ ಶಾರೀರಿಕವಾದ ಸಂಬಂಧವಾದಂತ ಸಂಗೀತ ತಂಡದಿಂದ, with pornography, ಮತ್ತು ಅಶ್ಲೀಲ ಚಿತ್ರಗಳನ್ನು ನೋಡುವುದರ ಮೂಲಕವಾಗಿ, adultery, ಮತ್ತು ವ್ಯಭಿಚಾರದ ಮೂಲಕವಾಗಿ, I will keep them as my slave. ಇವುಗಳ ಮೂಲಕವಾಗಿ ನನ್ನ ಸೇವಕರಾಗಿ ಬಾನಿಸತ್ವದಲ್ಲಿ So the ಇಟ್ಟುಕೊಳ್ಳುತ್ತೇನೆ. devils are saying, ಸೈತಾನನು ಹೇಳ್ತಿದ್ದಾನೆ, Jesus we know, ಯೇಸು ನಮಗೆ ಗೊತ್ತು, Paul we know, ಪೌಲನು ಸಹ ನಮಗೆ ಗೊತ್ತು, but who are you? ಆದ್ರೆ ನೀವ್ ಯಾರು?
You know, the Lord Jesus Christ himself said, ಮತ್ತು ಯೇಸು ಕ್ರಿಸ್ತನು ತಾನೇ ಹೀಗೆ ಹೇಳಿದನು, many will say to me in that day, ಆ ದಿನದಲ್ಲಿ ಅನೇಕರು ಬಂದು ನನಗೆ ಹೇಳುತ್ತಾರೆ, have we not prophesied in your name? ನಿನ್ನ ನಾಮದಲ್ಲಿ ನಾವು ಪ್ರವಚನಿಸಲಿಲ್ಲವೋ? Have we not done many wonderful works? ನಿನ್ನ ನಾಮದಲ್ಲಿ ಅನೇಕ ಅದ್ಭುತಗಳನ್ನು ನಾವು Then ಮಾಡಲಿಲ್ಲವೋ? will I profess unto them and say, ಆಗ ನಾನು ಅವರಿಗೆ ಪ್ರತ್ಯುತ್ತರವಾಗಿ ಹೇಳುತ್ತೇನೆ, depart from me, all you that work iniquity. ದುಷ್ಟತನವನ್ನು ಮಾಡುವ ಅಭ್ಯಾಸ ಮಾಡುವಂತ ಜನರೇ ನನ್ನಿಂದ ತೊಲಗಿ ಹೋಗಿರಿ. I know you not. ನೀವು ಯಾರಂತ ನನಗೆ ಗೊತ್ತಿಲ್ಲ. I know you ನೀವು not. ಯಾರೆಂದು ನನಗೆ ಗೊತ್ತಿಲ್ಲ. Oh, my name is in the church register. ಓ, ನನ್ನ ಹೆಸರು ಸಭೆಯ ಒಂದು ರಿಜಿಸ್ಟರ್ ನಲ್ಲಿದೆ. Oh, I give 1,000 rupees every month. ಪ್ರತಿ ತಿಂಗಳು 1,000 ರೂಪಾಯಿ ನಾನು ಕೊಡ್ತೇನೆ ಸಭೆಗೆ. God, the Lord says, I know you not. ದೇವರು ಹೇಳ್ತಾನೆ, ನೀವ್ ಯಾರಂತ ನನಗೆ ಗೊತ್ತಿಲ್ಲ. Oh, I have been baptized 5 times. ಮತ್ತು 5 ಸಾರಿ ನಾನು ದೀಕ್ಷಾ ಸ್ನಾನ ಹೊಂದಿದ್ದೇನೆ ಇಲ್ಲಿ. Oh, I know you not. ಓ, ನೀವ್ ಯಾರಂತ ನನಗೆ ಗೊತ್ತಿಲ್ಲ. I know you not. ನೀವ್ ಯಾರಂತ ನನಗೆ ಗೊತ್ತಿಲ್ಲ. The devil says, ಮತ್ತು ಸೈತಾನ್ ಹೇಳ್ತಾನೆ, Jesus, I know. ಯೇಸು ನನಗೆ ಗೊತ್ತು. I do hope the devils can't say such a thing this evening. ಮತ್ತು ನಾನು ನಿರೀಕ್ಷಿಸ್ತೇನೆ ಸೈತಾನನು ಈ ರೀತಿಯಾಗಿ ಹೇಳಬಾರದು ಅಂತ. Oh, let this man preach. ಓ, ಈ ಮನುಷ್ಯನು ಪ್ರಸಂಗಿಸಲಿ, Let him shout. ಆತನು ಚೀರಾಡಲಿ, Let him have loudspeakers. ದೊಡ್ಡ ದೊಡ್ಡ ಲೌಡ್ ಸ್ಪೀಕರ್ಗಳು ಆತನ ಇಟ್ಟುಕೊಳ್ಳಲಿ, Let him address 1,000 people. 1000 ಜನರಿಗೆ ಆತನ ಪ್ರಸಂಗ ಮಾಡಲಿ. Oh, I'm not afraid ನನಗೆ ಅದರಿಂದ ಭಯ ಏನಿಲ್ಲ, because he is mine. ಯಾಕೆಂದ್ರೆ ಆ ಮನುಷ್ಯನೇ ನನ್ನವನು. I know his secret sin. ಆತನ ರಹಸ್ಯ ಪಾಪಗಳು ನನಗೆ ಗೊತ್ತಿದೆ. What a terrible thing it would be if the devil can say that today. ಆ ಸೈತಾನನು ಹಾಗೆ ಹೇಳುವುದಾದ್ರೆ ಅದು ಎಷ್ಟು ಭಯಂಕರವಾದಂತ ವಿಚಾರ. Jesus I know. ಯೇಸು ನನಗೆ ಗೊತ್ತು, Paul I know. ಪೌಲನು ನನಗೆ ಗೊತ್ತು. But who are you? ಆದ್ರೆ ನೀನ್ ಯಾರು? Who are you? ನೀನ್ ಯಾರು? My dear friends, ನನ್ನ ಪ್ರಿಯ ಸ್ನೇಹಿತರೆ, many will say to me in that day, Lord, Lord. ಆ ದಿನದಲ್ಲಿ ಅನೇಕರು ಬಂದು ನನಗೆ ಹೇಳ್ತಾರೆ, Not everyone that saith to me, Lord, Lord, will enter into the kingdom of heaven. ನನ್ನ ಕರ್ತನೆ ಕರ್ತನೆ ಎಂದು ಹೇಳುವಂತ ಪ್ರತಿಯೊಬ್ಬರು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. But he that doeth the will of my Father who is in heaven. ಪರಲೋಕದಲ್ಲಿರುವಂತ ನನ್ನ ತಂದೆಯ ಚಿತ್ತವನ್ನು ಮಾಡುವ ಆತನೇ ಆತನು ಪ್ರವೇಶಿಸುತ್ತಾನೆ ಎಂದು. You know, from childhood we love to do our own will. ಮತ್ತು ಬಾಲ್ಯದಿಂದ ನಾವು ನಮ್ಮ ಸ್ವಂತ ವಿಚಾರಗಳನ್ನು ಮಾಡುವುದಕ್ಕೆ ಇಷ್ಟಪಡುತ್ತೇವೆ. I was a very stubborn fellow. ನಾನು ಬಹಳ ಒಬ್ಬ ಕಠಿಣ ವ್ಯಕ್ತಿ ಆಗಿದ್ದೆನು. I like to do my own will. ನನ್ನ ಸ್ವಂತ ವಿಚಾರಗಳನ್ನು ನಾನು ಮಾಡುವುದಕ್ಕೆ And ಇಷ್ಟಪಡುತ್ತೇನೆ. today, ಆದ್ರೆ ಈ ದಿನ that wherever you go, ನೀವೆಲ್ಲೇ ಹೋಗಲಿ, even little children don't want to obey their parents. ಸಣ್ಣ ಮಕ್ಕಳು ಸಹ ತಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗುವುದಕ್ಕೆ ಇಷ್ಟಪಡುವುದಿಲ್ಲ. And after they get married, ಮತ್ತು ಅವರು ಮದುವೆ ಆದ ನಂತರ if there is a little fight or an argument over something, ಮತ್ತು ಸಣ್ಣ ವಿಚಾರದಲ್ಲಿ ಯಾವುದೋ ಒಂದು ಗಲಿಬೆಗಳು, ತೊಂದರೆಗಳು, ಜಗಳಗಳು ಉಂಟಾದಲ್ಲಿ the wife says, ಹೆಂಡತಿ ಹೇಳ್ತಾಳೆ, this is my purse, this is my money. ಇದು ನನ್ನ ಪರ್ಸ್, ಇದು ನನ್ನ ಹಣ ಅಂತ. The man says, ಗಂಡನ್ ಹೇಳ್ತಾನೆ, oh, if I didn't marry you, nobody in the world would marry you. ನಾನ್ ನಿನ್ನ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ನಿನ್ನ ಲೋಕದಲ್ಲಿ ಯಾರು ಮದ್ವೆ ಆಗ್ತಿದ್ದಿಲ್ಲ ಅಂತ ಹೇಳ್ತಾನೆ. See, I did you a great favor. ಓ, ಅದೇ ನಾನು ನಿನಗೆ ಒಂದು ದೊಡ್ಡ ಮಹಾ ಸೇವೆ ಮಾಡಿದ್ದೇನೆ ಅಂತ. And then one man says, the man says, ಒಬ್ಬ ಗಂಡನ್ ಹೇಳ್ತಾನೆ, ಮನುಷ್ಯನು, oh, I am tired of you. ಓ, ನಿನ್ನಿಂದ ಬಹಳ ಬೇಜಾರಾಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ ನನಗೆ. Look at these wonderful people in Hollywood and Bollywood. ನೋಡಿ, ಹಾಲಿವುಡ್ ನಲ್ಲಿ, ಬಾಲಿವುಡ್ ನಲ್ಲಿ ಎಷ್ಟು ಸುಂದರವಾಗಿದ್ದಾರೆ. They change their wives just like they change their clothes. ಮತ್ತು ಬಟ್ಟೆಗಳನ್ನು ಬದಲಾಯಿಸುವಂತ ರೀತಿಯಲ್ಲಿ ಹೆಂಡತಿಯನ್ನು ಬದಲಾಯಿಸ್ತಾರೆ ಅವರು. So that's what I am going to do. ನಾನ್ ಸಹ ಇದನ್ನೇ ಮಾಡ್ತೇನೆ. ಆಗ Listen, ಕೇಳ್ರಿ, in marriage, ಮದುವೆಯಲ್ಲಿ self-will. ಸ್ವಂತ ಇಚ್ಛೆ. And then they join the church. ಮತ್ತು ಆಗ ಸಭೆಗೆ ಬಂದು ಸೇರಿಕೊಳ್ತಾರೆ ಅವರು. And in the committee, ಮತ್ತು ಕಮಿಟಿಯಲ್ಲಿ ಸಹ ಸೇರಿಕೊಂಡು they do the work of Judas. ಮತ್ತು ಯೂದನ ಕೆಲಸವನ್ನು ಅವ್ರು ಮಾಡ್ತಿರ್ತಾರೆ. In the family, ಕುಟುಂಬದಲ್ಲಿ how much trouble in our families. ಎಷ್ಟು ಕುಟುಂಬದಲ್ಲಿ ಎಷ್ಟು ತೊಂದರೆಗಳಿದ್ದಾವೆ ನಮ್ಮ ಕುಟುಂಬಗಳಲ್ಲಿ.
No revival in the church. ಸಭೆಯಲ್ಲಿ ಉಜ್ಜೀವವಿಲ್ಲ. No revival in the family. ಕುಟುಂಬದಲ್ಲಿ ಉಜ್ಜೀವನವಿಲ್ಲ. No new love for Jesus in the heart. ಯೇಸುವಿಗಾಗಿ ತಮ್ಮ ಹೃದಯದಲ್ಲಿ ಹೊಸ ಪ್ರೀತಿಯೂ ಇಲ್ಲ. And people all over the world, they have learned this kind of religion. ಲೋಕದಲ್ಲಿ ಎಲ್ಲ ಜನರು ಈ ರೀತಿಯಾದಂತಹ ಧರ್ಮವನ್ನು ಕಲ್ತ್ಕೊಂಡಿದ್ದಾರೆ. So what do I see? ನಾವು ಈಗ ಇಲ್ಲಿ ಏನನ್ನು ನೋಡ್ತೇವೆ? From Australia, ಆಸ್ಟ್ರೇಲಿಯಾದಿಂದ to America, ಅಮೆರಿಕದವರೆಗೂ what do I see? ನಾವೇನ್ ನೋಡ್ತೇವೆ? No purity in the family. ಕುಟುಂಬದಲ್ಲಿ ಒಂದು ಪವಿತ್ರತೆ ಇಲ್ಲ. The church is full of divorces. ಮತ್ತು ಸಭೆಯಲ್ಲಿ ವಿವಾಹ ವಿಚ್ಛೇದನಗಳು ಬಹಳ ತುಂಬಿಕೊಂಡಿವೆ. Young people living like dogs. ಯೌವನಸ್ಥರು ನಾಯಿ ತರ ಜೀವನ ಮಾಡ್ತಾ ಇದ್ದಾರೆ. No purity. ಪವಿತ್ರತೆಯೂ ಇಲ್ಲ. And then this dancing goes on Sunday morning. ಮತ್ತು ಈ ಭಾನುವಾರ ಬೆಳಗ್ಗೆ ಸಹ ಇದೇ ಒಂದು ನಾಟ್ಯವು ಮುಂದುವರಿಯುತ್ತದೆ. Is that revival? ಅದನ್ನ ಉಜ್ಜೀವ ಅಂತ ಹೇಳ್ತೀವಾ? No. ಇಲ್ಲ. Is that the Holy Spirit? ಅದು ಪವಿತ್ರಾತ್ಮ ಅಂತ ನಾವು ಹೇಳ್ತೀವಿ. It is not the Holy Spirit. ಅದು ಪವಿತ್ರಾತ್ಮನು ಅಲ್ಲ. If it is the Holy Spirit, ಅದು ಪವಿತ್ರಾತ್ಮನಾಗಿರುವುದಾದ್ರೆ you will go back to your family. ನಿಮ್ಮ ಕುಟುಂಬಗಳಿಗೆ ನೀವು ಹಿಂತಿರುಗಿ ಹೋಗುತ್ತೀರಾ. You will cancel your divorce and get married again. ನಿಮ್ಮ ವಿವಾಹ ವಿಚ್ಛೇದನಗಳನ್ನು ರದ್ದುಗೊಳಿಸಿ ಮತ್ತೆ ಮದುವೆ ಆಗುತ್ತೀರಾ. You go back to your wife. ನಿಮ್ಮ ಹೆಂಡತಿಗೆ ಬಳಿಗೆ ನೀವು ಹಿಂತಿರುಗಿ ಹೋಗುತ್ತೀರಾ. That is revival. ಅದನ್ನೇ ಉಜ್ಜೀವನ ಅಂತ ಹೇಳ್ತೇವೆ. Jesus I know. ಯೇಸು ನನಗೆ ಗೊತ್ತು. Paul I know. ಪೌಲನು ನನಗೆ ಗೊತ್ತು. But who are you? ಆದ್ರೆ ನೀನು ಯಾರು? What is your Christianity? ನಿಮ್ಮ ಕ್ರೈಸ್ತತ್ವವು ಏನಾಗಿದೆ? The devils were laughing, you know. Who are you? ದೆವ್ವಗಳಲ್ಲಿ ನಗುತ್ತಾ ಇದ್ದವು ಗೊತ್ತಾ? Are we here to entertain the devil? ಮತ್ತು ದೆವ್ವವನ್ನ ಮನೋರಂಜನೆಗೊಳಿಸುವುದಕ್ಕಾಗಿ ನಾವಿಲ್ಲಿದ್ದೇವಾ? To make him laugh? ಆತನ ನಗಿಸುವುದಕ್ಕಾಗಿ? To give jubilee to hell? ಮತ್ತು ಒಂದು ಆಚರಣೆಯನ್ನು ನರಕಕ್ಕೆ ಕೊಡುವುದಕ್ಕಾಗಿ? And mourning to heaven? ಮತ್ತು ಪರಲೋಕಕ್ಕೆ ಒಂದು ಶೋಕವನ್ನು ಕೊಡುವುದಕ್ಕಾಗಿ? Oh, how sad. ಓ ಎಷ್ಟು ದುಃಖಕರ. My dear friends, ನನ್ನ ಪ್ರಿಯ ಸ್ನೇಹಿತರೆ, what is the Lord interceding for Nagaland tonight? ನಾಗಾಲ್ಯಾಂಡ್ಗಾಗಿ ರಾತ್ರಿಯಲ್ಲಿ ದೇವರು ಯಾವುದಕ್ಕಾಗಿ ವಿಜ್ಞಾಪನೆ ಮಾಡುತ್ತಿದ್ದಾನೆ? Can you tell me? ನೀವು ನನಗೆ ಹೇಳೋದಕ್ಕೆ ಸಾಧ್ಯವಾ? We have a Savior who is pleading in glory. ಮಹಿಮೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರುವಂತ ಒಬ್ಬ ರಕ್ಷಕನು ನಮಗಿದ್ದಾನೆ. Who intercedeth for us? ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ. What is he interceding? ಆತನು ಯಾವುದಕ್ಕಾಗಿ ವಿಜ್ಞಾಪನೆ ಮಾಡುತ್ತಿದ್ದಾನೆ? What is he praying for you? ಯಾವುದಕ್ಕಾಗಿ ಆತನು ಪ್ರಾರ್ಥನೆ ಮಾಡುತ್ತಿದ್ದಾನೆ? Is this young man pure heart, pure thought? ಈ ಯೌವನಸ್ಥನಿಗೆ ಶುದ್ಧ ಹೃದಯ, ಶುದ್ಧ ಆಲೋಚನೆ ಇರಬೇಕೆಂದು. Let this girl remain a virgin. ಈ ಒಂದು ಹುಡುಗಿ ಆಕೆ ಕನ್ಯೆಯಾಗಿ ಇರಲಿ ಎಂದು ಆತನು ಪ್ರಾರ್ಥನೆ Let ಮಾಡುತ್ತಿದ್ದಾನೆ. not this young woman throw away her virginity. ಈ ಒಬ್ಬ ಹೆಂಗಸು ತನ್ನ ಕನ್ಯತ್ವವನ್ನು ಕಳೆದುಕೊಳ್ಳದೆ ವ್ಯಭಿಚಾರದಲ್ಲಿ ಬೀಳಬಾರದು ಎಂದು Let there ಹೇಳ್ತಿದ್ದಾನೆ. be holiness in the church. ಸಭೆಯಲ್ಲಿ ಪವಿತ್ರತೆಯು ಇರಲಿ ಎಂದು ಆತನು ವಿಜ್ಞಾಪನೆ Let ಮಾಡುತ್ತಿದ್ದಾನೆ. there be faithfulness in this marriage. ಮತ್ತು ಈ ಮದುವೆಯಲ್ಲಿ ನಂಬಿಗಸ್ತಿಕೆಯು ಇರಲಿ. What is the Lord praying for us? ಯೇಸು ಯಾವುದಕ್ಕಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ? Oh, the weeping Lord is still weeping for Nagaland. ಕಣ್ಣೀರಿಡುವಂತ ಕರ್ತನು ಇನ್ನೂ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ದಾನೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, what are you doing? ನೀವೇನು ಮಾಡ್ತಾ ಇದ್ದೀರಾ? Have you read that scripture? ನೀವು ಆ ವಾಕ್ಯ ಭಾಗ್ಯವನ್ನು ಓದಿದ್ದೀರಾ? Blessed are the peacemakers, ಸಮಾಧಾನ ಪಡಿಸುವವರು ಧನ್ಯರು, for they shall be called the sons of God. ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. God is love. ದೇವರು ಪ್ರೀತಿಯಾಗಿದ್ದಾನೆ. If you want to tell me God is the gun, no, I won't take it. ಮತ್ತು ನೀವು ದೇವರೊಬ್ಬ ಗನ್ ಆಗಿದ್ದಾನೆ ಎಂಬುದಾಗಿ ಹೇಳುವುದಕ್ಕಾಗುವುದಿಲ್ಲ. God is love. ದೇವರು ಪ್ರೀತಿಯಾಗಿದ್ದಾನೆ. And the Holy Spirit sheds abroad this love in our heart. ನಮ್ಮ ಹೃದಯದಲ್ಲಿ ಈ ದೇವರ ಪ್ರೀತಿಯನ್ನು ಪವಿತ್ರಾತ್ಮನು ಹಾಕುತ್ತಾನೆ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. This is a very solemn moment. ಇದು ಬಹಳ ಸುಂದರವಾದಂತಹ ಪವಿತ್ರತೆಯ ಸಮಯ. A few moments will send you home. ಮತ್ತು ಸ್ವಲ್ಪ ಸಮಯದಲ್ಲಿ ನಾವು ನಿಮ್ಮನ್ನು ಮನೆಗೆ ಕಳಿಸುತ್ತೇವೆ. Tell God in your heart. ದೇವರನ್ನು ನಿಮ್ಮ ಹೃದಯದಲ್ಲಿ ಕಂಡು Oh ತಂದುಕೊಳ್ಳಿರಿ. God of love. ದೇವರು ಪ್ರೀತಿಯ ದೇವರೇ, Oh God of holiness. ಓ ಪವಿತ್ರತೆಯ ದೇವರೇ,
come into my life. ನನ್ನ ಜೀವನದಲ್ಲಿ ನೀನು ಬಾ. Oh God of holiness, ಓ ಪವಿತ್ರತೆಯ ದೇವರೇ, God the Holy Spirit, ಪವಿತ್ರಾತ್ಮ ದೇವರೇ, Holy Spirit, ಪವಿತ್ರಾತ್ಮನೇ, come into my life. ನನ್ನ ಜೀವನದಲ್ಲಿ ನೀನು ಬಾ. Come into my eyes. ನಮ್ಮ ಹೃದಯದಲ್ಲಿ ಕಣ್ಣುಗಳಲ್ಲಿ ಬಾ. Come into my thoughts. ನಮ್ಮ ಯೋಚನೆಗಳಲ್ಲಿ ನೀನು ಬಾ. Come into my family. ನಮ್ಮ ಕುಟುಂಬದಲ್ಲಿ ನೀನು ಬಾ. I don't want the devils to sit around my family and laugh. ನಮ್ಮ ಕುಟುಂಬದ ಸುತ್ತಲೂ ಸೈತಾನನು ಕುಳಿತುಕೊಳ್ಳುವುದಕ್ಕೆ ನಾನು I ಇಷ್ಟಪಡುವುದಿಲ್ಲ. don't want the devils to sit around my living room and ನನ್ನ say, ಕೋಣೆಯಲ್ಲಿ ಸೈತಾನನು ಕುಳಿತುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. we know, Paul we know, but who are you? ಪೌಲನು ಗೊತ್ತು, ಯೇಸು ಗೊತ್ತು, ಆದ್ರೆ ನೀವು ಯಾರು? I want to tell the devil I am a child of Jesus Christ. ನಾನು ಸೈತಾನಿಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ, ನಾನು ಯೇಸುವಿನ ಮಗುವಾಗಿದ್ದೇನೆ ಎಂದು. Washed in the blood of Jesus. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ I ಮಗುವಾಗಿದ್ದೇನೆ. want to tell the devil my name is written in the book of life. ನಾನು ಸೈತಾನಿಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ, ಪರಲೋಕದ ಪುಸ್ತಕದಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ ಎಂದು ಹೇಳುವುದಕ್ಕೆ. I want to tell the devil the Spirit of God witnesseth with my spirit that I am a son and daughter of God. ದೇವರ ಆತ್ಮನು ನನ್ನ ಆತ್ಮನೊಂದಿಗೆ ಸಾಕ್ಷಿ ಕೊಡುತ್ತಾನೆ ಎಂದು ಹೇಳುವುದಕ್ಕೆ ಸೈತಾನಿಗೆ ಇಷ್ಟಪಡುತ್ತೇನೆ. I want to turn the laugh of the devil into weeping. ಮತ್ತು ಸೈತಾನನ ನಗುವನ್ನು ಅಳುವಾಗಿ ಮಾರ್ಪಡಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. I don't want him to sit and laugh at me ಕುಳಿತುಕೊಂಡು anymore. ಆತನನ್ನು ನೋಡಿ ನಗುವುದಕ್ಕೆ ನಾನು ಎಷ್ಟು ಮಾತ್ರಕ್ಕೆ ಅವಕಾಶ Forgive ಕೊಡುವುದಿಲ್ಲ. me, Lord Jesus. ಕರ್ತನೆ, ನನ್ನನ್ನು ಕ್ಷಮಿಸು. Forgive Nagaland, Lord Jesus. ಮತ್ತು ಈ ನಾಗಾಲ್ಯಾಂಡ್ ನಮಗೆ ದಯಪಾಲಿಸು. Forgive the blood that has been shed, which is crying out ನಾಗಾಲ್ಯಾಂಡ್ to ಅನ್ನು you. ಕ್ಷಮಿಸಿ ಕರ್ತನೆ, ನಿನ್ನ ರಕ್ತವು ಯಾವುದಕ್ಕಾಗಿ ಸುರಿಸಲ್ಪಟ್ಟಿದೆಯೋ ನಾಗಾಲ್ಯಾಂಡ್ಗಾಗಿ ಅದರ ಉದ್ದೇಶವು ನೆರವೇರಲಿ ಎಂದು ಪ್ರಾರ್ಥಿಸುತ್ತೇವೆ. Oh, forgive us, Lord Jesus. ನಮ್ಮನ್ನು ಕ್ಷಮಿಸು ತಂದೆ ಯೇಸುವೆ, And wash us in your holy blood. ನಿನ್ನ ಪವಿತ್ರ ರಕ್ತದಲ್ಲಿ ನಮ್ಮನ್ನು ತೊಳೆ. Give us a revival that will clean us up, Lord Jesus. ಕರ್ತನೆ, ನಮ್ಮನ್ನು ಸ್ವಚ್ಛಗೊಳಿಸುವಂತ ಉಜ್ಜೀವನವನ್ನು ನಮಗೆ ದಯಪಾಲಿಸು. The word of God must grow mightily here till it spreads to Delhi and to Afghanistan. ಇಲ್ಲಿಂದ ಕರ್ತನೆ ದೇವರ ವಾಕ್ಯವು ಹೆಚ್ಚಾಗಿ ಬೆಳೆದು ಹಬ್ಬಿ ಡೆಲ್ಲಿ ಮತ್ತು ಇನ್ನು ಬೇರೆ ಎಲ್ಲಾ ಸ್ಥಳಗಳಲ್ಲಿ ಹೋಗುವಂತೆ, To China and to Malaysia. ಮತ್ತು ಚೈನಾಗೆ, ಮಲೇಷ್ಯಾಗೆ ಎಲ್ಲ ಕರ್ತನೆ ಇದು ಹಬ್ಬುವಂತೆ Mightily grew the word of God. ದೇವರ ವಾಕ್ಯವು ಹೆಚ್ಚಾಗಿ ಹಬ್ಬಲಿ. Help us, Lord ನಮಗೆ Jesus. ಪ್ರಾರ್ಥನೆ ಸಹಾಯ ಮಾಡು ಕರ್ತನೆ. Receive us, Lord Jesus. ನಮ್ಮನ್ನು ಸ್ವೀಕರಿಸು ಯೇಸುವೆ. Unworthy, sinful, ugly, wicked. ನಾವು ಪಾಪಿಗಳಾಗಿದ್ದೇವೆ. Wash us, Lord Jesus. ಕರ್ತನೆ, ನಮ್ಮನ್ನು ಶುದ್ಧೀಕರಿಸು ತೊಳೆ. Dear Lord, ಏ ಪ್ರಿಯನಾದಂತ ಯೇಸುವೆ, send these people with your touch. ನಿನ್ನ ಸ್ಪರ್ಶದಿಂದ ಈ ಜನರನ್ನು ಮನೆಗೆ ಕಳುಹಿಸು. Teach them to pray. ಪ್ರಾರ್ಥನೆ ಮಾಡುವುದನ್ನು ಕಳುಹಿಸು. Let them never be ashamed of you or of your word. ನಿನ್ನ ಕುರಿತಾಗಿ, ನಿನ್ನ ವಾಕ್ಯದ ಕುರಿತಾಗಿ ಇನ್ನು ಎಂದೆಷ್ಟು ಮಾತ್ರಕ್ಕೂ ನಾಚಿಕೆ ಪಡದೇ ಇರಲಿ. Let all idolatry cease in Nagaland and around Nagaland. ಈ ವಿಗ್ರಹಾರಾಧನೆಗಳೆಲ್ಲವೂ ಕರ್ತನೆ ಮುಗಿದು ಹೋಗಲಿ, ನಿಂತು ಹೋಗಲಿ. And all the spirits of destruction and death flee from Nagaland. ನಾಶನದ, ಮರಣದ ಆತ್ಮಗಳು ನಾಗಾಲ್ಯಾಂಡ್ನಿಂದ ನಿಂತು ಹೋಗಲಿ. Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು. In Jesus' name. ಯೇಸು ನಾಮದಲ್ಲಿ Amen. ಆಮೆನ್.